ಈ ವಿಡಿಯೋದಲ್ಲಿ ಕೆಸೆಟ್ 2024ರ ಕಟ್ ಆಫ್ ಯಾವ ರೀತಿಯಾಗಿರ್ತದೆ ಅಂತೇಳಿ ನಾನು ತಮಗೆ ಹೇಳ್ತಾ ಬರ್ತಂತೆ. ತಾವು ಇಲ್ಲಿ ಮೊದಲು ಎರಡು ವಿಷಯಗಳನ್ನು ಗಮನಿಸಬೇಕು. ಮೊದಲೇದೇನು ಅಂತಂದರೆ, ಹಿಂದೆ ನಾವು ಕಟ್ ಆಫ್ ನೋಡಬೇಕಾಗಿತ್ತು ಅಂತಂದರೆ ನಾವು ಮೈಸೂರು ಯೂನಿವರ್ಸಿಟಿಯವರಿಗೆ ಒಂದು ಕ್ವಶನ್ ಪೇಪರ್ ಸೆಟ್ಟಿಂಗ್ ಸಿಸ್ಟಮ್ ಇತ್ತು. ಅವರು ಎಕ್ಸಾಕ್ಟಾಗಿ ಒಂದು ಲೆವೆಲ್ ಆಫ್ ಟಫ್ನೆಸ್ನಲ್ಲಿ ಪೇಪರನ್ನು ಪೇಪರ್ 1 ಪೇಪರ್ 2 ಸೆಟ್ ಮಾಡ್ತಿದ್ರು. ಆವಾಗ ನಮಗೆ ಒಂದು ಯೂನಿಫಾರ್ಮಿಟಿ ಅನ್ನೋದು ಗೊತ್ತಾಗ್ತಿತ್ತು. ಅಲ್ಲಿ ನಾವು ಎಕ್ಸಾಕ್ಟಾಗಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಬೋದಾಗಿತ್ತು. ಈ ಸರಿ ಏನಾಗಿದೆ, KEAದವರು ಕ್ವಶನ್ ಪೇಪರ್ ಸೆಟಪ್ ಮಾಡಿರೋದ್ರಿಂದ ಕೆಲವೊಂದಿಷ್ಟು ವಿಷಯಗಳಲ್ಲಿ ಭಾಳಷ್ಟು ಈಸಿಯಾಗಿ ಹೋಗಿಬಿಟ್ಟಿದೆ, ಕೆಲವೊಂದಿಷ್ಟು ವಿಷಯಗಳಲ್ಲಿ ಭಾಳಷ್ಟು ಟಫ್ ಆಗಿದೆ. ಪೇಪರ್ 1ನಲ್ಲಿ ಆಗಿರ್ಬೋದು, ಪೇಪರ್ 2ದಲ್ಲಿ ಆಗಿರ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಎರಡನೇ ವಿಷಯ, KEAದವರ ಒಂದು ಪ್ರೊವಿಷನಲ್ ಕೀ ಆನ್ಸರ್ ಬರುವ ತನಕ ನಮಗೆ ಒಂದು ಅಂದಾಜು 90% ನಿಯರ್ ಆಗಿ ಅಂದಾಜು ಮಾಡಲಿಕ್ಕೆ ಕಟ್ ಆಫ್ ಆಗೋದಿಲ್ಲ. ಹೀಗಾಗಿ KEAದವರ ಒಂದು ಪ್ರೊವಿಷನಲ್ ಕೀ ಆನ್ಸರ್ ಬರೋ ತನಕ ನೀವು ಯಾವುದೇ ರೀತಿಯಾದಂಥ ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಕಟ್ ಆಫನ್ನು ಫಾಲೋ ಅಪ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಅದು ಎಕ್ಸಾಕ್ಟ್ನೆಸ್ ಆಗಿರೋಂಗಿಲ್ಲ. ಯಾಕಂತಂದರೆ ಎಲ್ಲರೂ ಕೀ ಆನ್ಸರ್ ನೋಡಿರೋದು ಯೂಟ್ಯೂಬಲ್ಲೂ ಫ್ರೆಂಡ್ಸ್ ರೆಫರ್ ಮಾಡಿಕೊಂಡು, ಹೀಗಾಗಿ ಯಾವುದು ಕೀ ಆನ್ಸರ್ ಸಹಿತ ಎಕ್ಸಾಕ್ಟ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಓಕೆ, ಪೇಪರ್ 1ನಲ್ಲಿ ಆಲ್ಮೋಸ್ಟ್ ಎಲ್ಲ ಯಾರೋ 30 ಮಾಡ್ದಂತಾಗಿರ್ಬೋದು. ಅದು ಟೋಟಲ್ ಮಾರ್ಕ್ಸಲ್ಲಿ ಹೇಳಬೇಕಾಗಿತ್ತು ಅಂತಂದರೆ ಭಾಳಷ್ಟು ಜನರು ಆಗ್ತಾಯಿತ್ತು. ಹಿಂದಿನ ಒಂದು ಪೇಪರ್ ಎಲ್ಲ ಕೆಸೆಟ್ನ ಒಂದು ನೀವು ಕಟ್ ಆಫ್ ನೋಡಿದ್ರೆ ಇಷ್ಟು ಮಾರ್ಕ್ಸಿಂದ ಆಗ್ತಾಯಿತ್ತು. ಬಟ್ ಈ ಸರಿ ಕಮೆಂಟ್ ಬಾಕ್ಸಲ್ಲಿ ಇಷ್ಟು ಮಾರ್ಕ್ಸ್ ಬರ್ತಾಯಿದೆ ಅಂತಂದರೆ ಮೋಸ್ಟ್ಲಿ ಡೌಟ್ ಇದೆ. ಅಂದರೆ 2 ಪೇಪರ್ ಸೇರಿಕೊಂಡು 160 ಆದರೂ ಮಿನಿಮಮ್ ಆಗಬೇಕು ಅಂತ ನನಗನ್ಸುತ್ತೆ. ಕೆಟಗಿರಿಯವರು ಯಾರಿದಾರಲ್ಲ, ಕೆಟಗಿರಿಯವರು ಮೋಸ್ಟ್ಲಿ 155ರ ಮೇಲೆ ಆಗುವಂಥ ಚಾನ್ಸ್ ಇದೆ. ಇದು ಎಕ್ಸಾಕ್ಟಾಗಿ ಹೇಳಿಕ್ಕೆ ಬರೋಂಗಿಲ್ಲ. ಪ್ರೊವಿಷನಲ್ ಕೀ ಆನ್ಸರ್ ಬಂದಮೇಲೆ ನಾವು ಒಂದು 90% ಎಕ್ಸಾಕ್ಟಾಗಿ ಹೇಳಿಕ್ಕಾಗುತ್ತೆ. ಹೀಗಾಗಿ ಆಲ್ಮೋಸ್ಟ್ ಆಗಿ ಪ್ರೊವಿಷನಲ್ಸ್ ಕೀ ಬರುತ್ತದೆ. ಯಾರೂ ಸಹಿತ ಕಟ್ ಆಫ್ ಬಗ್ಗೆ ಯಾರೂ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು.